ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಯಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ನೂತನವಾಗಿ ನಿರ್ಮಾಣವಾಗಿರುವ ಎಂಪಿಸಿಎಸ್ ಕನ್ವೆನ್ಷನ್ ಹಾಲ್ ನಂದಿನಿ ಭವನ ನೂತನ ಕಟ್ಟಡವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ರೈತರು ಉತ್ತಮ ಬದುಕನ್ನು ರೂಪಿಸಿಕೊಳ್ಳಿ, ಸಚಿವ ಕೆಎಚ್ ಮುನಿಯಪ್ಪ. ನಂದಿನಿ ಭವನವನ್ನು ಉದ್ಘಾಟಿಸಿದ ಸಚಿವ ಕೆಎಚ್ ಮುನಿಯಪ್ಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಯಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ನೂತನವಾಗಿ ನಿರ್ಮಾಣವಾಗಿರುವ ಎಂಪಿಸಿಎಸ್ ಕನ್ವೆನ್ಷನ್ ಹಾಲ್ ನಂದಿನಿ ಭವನ ಕಟ್ಟಡವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪರವರು ಉದ್ಘಾಟಿಸಿದರು. ನಂತರ ಸಚಿವರು ಮಾತನಾಡಿ, ಯಲಿಯೂರು ರೇಷ್ಮೆ ಮತ್ತು ಹೈನುಗಾರಿಕೆಯನ್ನ ಹೆಚ್ಚಾಗಿ ಹೊಂದಿರುವ ಒಂದು ಶಾಂತ ಗ್ರಾಮ. ಸ್ವಂತ ಹಣದಿಂದ ರೈತ ಸದಸ್ಯರೆಲ್ಲರೂ ಸೇರಿ ಕಟ್ಟಡವನ್ನ ಪೂರ್ತಿ ಮಾಡಿರೋದು ವಿಶೇಷವಾಗಿ ಸಂತೋಷವಾಗಿದೆ. ಮುಂದಿನ ಹಂತದ ಮೇಲಿನ ಮಹಡಿ ನಿರ್ಮಿಸಲು ಸಚಿವರು 10 ಲಕ್ಷಗಳ ಧನ ಸಹಾಯ ನೀಡೋದಾಗಿ ತಿಳಿಸಿ, ಪ್ರತಿಯೊಬ್ಬ ರೈತ ಸದಸ್ಯರು ಹಾಲು ಉತ್ಪಾದಕರ ಸಂಘದ ಸೇವಾ ಸೌಲಭ್ಯಗಳನ್ನು ತಿಳಿದುಕೊಂಡು ಅವುಗಳ ಸದ್ಬಳಕೆಯನ್ನ ಮಾಡಿಕೊಂಡು ರೈತರು ಉತ್ತಮ ಬದುಕನ್ನು ರೂಪಿಸಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ರು. ಈ ಸಮಯದಲ್ಲಿ ಬಯಪ ಅಧ್ಯಕ್ಷ ವಿ ಶಾಂತಕುಮಾರ್, ಕೆಪಿಸಿಸಿ ಸದಸ್ಯರಾದ ಚಿನ್ನಪ್ಪ, ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷ ರಾಮ್ಪ್ರಸಾದ್, ಬಯಪ ನಿರ್ದೇಶಕರು ಪ್ರಸನ್ನಕುಮಾರ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ಎಸ್ಸಿ ಘಟಕದ ಅಧ್ಯಕ್ಷ ಚೌಡಪ್ಪನಹಳ್ಳಿ ಲೋಕೇಶ್, ಯಲಿಯೂರು ಗ್ರಾಮ ಪಂಚಾಯಿತಿ ಪಿಡಿಒ ರವಿ ಬಿಎಂ, ಯಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರಾದಂತಹ ಅನುಪಮ, ನಿರ್ದೇಶಕರುಗಳಾದ ಪ್ರಕಾಶ್ ವೈಎಂ, ಮುನಿರಾಜು ವೈಎಂ, ರಾಮಾಂಜನೇಯ ವೈಎಂ, ಬಸವರಾಜು ಡಿ, ಸಂಪಂಗಿ ರಾಮಯ್ಯ, ಆನಂದಗೌಡ ಎಚ್, ಸವಿತಾ, ಮುನಿರಾಜು, ಭೈರಪ್ಪ, ಲಕ್ಷ್ಮಮ್ಮ, ನಾರಾಯಣಸ್ವಾಮಿ ವೈಬಿ, ಮುಖಂಡರುಗಳಾದ ಆನಂದಗೌಡ, ಆನಂದ್, ಸುನೀಲ್, ಸಂದೀಪ್, ಪ್ರಕಾಶ್, ಮುಖ್ಯ ಕಾರ್ಯನಿರ್ವಾಹಕ ವೈಎನ್ ಕೇಶವ, ಹಾಲು ಪರೀಕ್ಷಕ ವೈಆರ್ ಸೋಮಯ್ಯ, ಗುಮಾಸ್ತ ಸುನೀಲ್ ಕುಮಾರ್ ಎನ್, ಶುಚಿಗಾರರು ಶ್ರೀಮತಿ ಲಕ್ಷ್ಮೀದೇವಿ, ಸಹಾಯಕರುಗಳಾದಂತಹ ಅಮರನಾಥ್, ಶಿವಮೂರ್ತಿ ಸೇರಿದಂತೆ ಸಿಬ್ಬಂದಿ ವರ್ಗದವರು, ಸಂಘದ ಸದಸ್ಯರು ಭಾಗಿಯಾಗಿದ್ದರು. ಮೊದಲನೇ ಸ್ಥಾನ ಕಡೆ ದಾಪುಗಾಲ ಆಗ್ತಾ ಇದೆ. ಯುವಕರು ವಿಶೇಷವಾಗಿ ಹಿರಿಯರ ಆಶೀರ್ವಾದದಿಂದ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅಧ್ಯಕ್ಷರು ರಘುವೀರ್ ಅವರು ಸ್ವಇಚ್ಛೆಯಿಂದ ಈ ಭಯಪ್ಪ ನಿರ್ದೇಶಕರು ಮತ್ತು ಹಾಲನ್ನು ಉತ್ಪಾದನೆ ಮಾಡಿದ್ದಕ್ಕೆ ನಿಮಗೆ ಆದಾಯ ಬಂತು. ಆದಾಯದ ಮುಖಾಂತರ ಇಂಥ ಒಂದು ಭವ್ಯವಾದ ಕಟ್ಟಡವನ್ನು, ನಂದಿನಿ ಭವನವನ್ನು ಕಟ್ಟಲಿಕ್ಕೆ ಅವಕಾಶ ಆಯಿತು. ವಿಶೇಷವಾಗಿ ಎಲ್ಲ ಉತ್ಪಾದಕರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಧ್ಯಕ್ಷ ರಾಜಣ್ಣರವರು ಮಾತನಾಡಿದರು. ಬಹಳ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇಡೀ ರಾಜ್ಯದಲ್ಲಿ, ಜಿಲ್ಲೆಯಲ್ಲೇ ಕೂಡ ನಿಮ್ಮೂರೇ ಕೂಡ ನಮ್ಮ ಓಟ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಇವತ್ತು ನಮ್ಗೆಲ್ಲ ಗೊತ್ತಿದೆ, 1500 ಅಡಿ 1600 ಅಡಿ ಬೋರ್ ಆಗ್ತಾ ಇದೆ. ನಮ್ಮ ಮಂತ್ರಿಗಳು, ಶಾಸಕರು ಆದ್ಮೇಲೆ, ಮಂತ್ರಿಗಳಾದ್ಮೇಲೆ ಹೆಚ್ಚಿನ ಬೆಲೆನ ನಮ್ಮ ಈರಣ್ಣ ಇರ್ಬೋದು, ಆನಂದ್ ಗೌಡ್ ಇರ್ಬೋದು, 200 ಅಡಿಗೆ ನೀರು ಸಿಕ್ಕಾವೆ ಅಲ್ಲ, 200 ಅಡಿಗೆ ನೀರು ಸಿಕ್ಕಾವೆ. 1600 ಅಡಿ 1700 ಅಡಿ ಬೋರ್ ತೆಗೆದು ನೀರು ಸಿಗ್ತಾ ಇರಲಿಲ್ಲ. ಆದ್ರೆ ಇವತ್ತು 200 ಅಡಿ 250 ಅಡಿ ನೀರು ಸಿಕ್ಕಂಥದ್ದು. ನೀವು ಕೂಡ ಹೆಚ್ಚಿನ ಬೆಲೆಯಿಂದ ನೀರು ಇವತ್ತು ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲ ಕೂಡ ಈ ಮಂತ್ರಿಗಳನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಉತ್ಪೂರ್ವವಾಗಿ ಧನ್ಯವಾದಗಳನ್ನ ನಾವು ಹಂಚಬೇಕಾದರೆ. ಅದೇ ರೀತಿ ನಮ್ಗೆ ಗೊತ್ತಿದೆ, ಈ ಡೈರಿಯಲ್ಲಿ ಇರ್ತಕ್ಕಂಥವರು ಕೂಡ ಆಮೇಲೆ ಕೋಟಿ ಮುಕ್ತ ಗ್ರಾಮ ಮಾಡಿರ್ತಕ್ಕಂಥದ್ದು. ಕೋಟಿ ಮುಕ್ತ ಗ್ರಾಮ ನಿಮ್ಮೂರಿಗೆ ಎಲ್ಲ ಸರ್ವೆ ನಂಬರ್ಗಳೆಲ್ಲ ದುರಸ್ತಿ ಮಾಡಿ ಕೋಟಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೂಡ ನಮ್ಮ ಆನಂದವರು, ಮುಖಂಡಗಳೆಲ್ಲ ಕೂಡ ಗುರುತಿಸಿದರೆ ತಮ್ಗೆಲ್ಲ ಸೈಟ್ ಕೊಡ್ಬೇಕಂತೇಳಿ ಮಂತ್ರಿಗಳ ಹತ್ರ ಕೂಡ ಮನವಿ ಮಾಡಿದ್ದಾರೆ, ಅಧಿಕಾರಿಗಳ ಹತ್ರ ಕೂಡ ಮನವಿ ಮಾಡಿದ್ದಾರೆ. ಖಂಡಿತವಾಗಿ ಆ ಕೆಲಸವನ್ನು ಈಡೇರಿಸ್ತೀವಿ. ಹಿಂದೆನೇ ಕೂಡ ನಾವು ಸೈಕಲ್ ಕೊಟ್ಟಿದ್ವಿ, ತಮ್ಗೆಲ್ಲ ಜ್ಞಾಪಕ ಇರಬೇಕು. 2005 ಆಮೇಲೆ ಸೈಕಲ್ ಸುಮಾರು 100 ಸೈಟ್ 150 ಸೈಟ್ ಕೊಟ್ಟಿದ್ವಿ.
ಬಮುಲ್ ನಿರ್ದೇಶಕ ಎಸ್ಪಿ ಮುನಿರಾಜು ಮಾತನಾಡಿ, ಸಂಘದ ಅಭಿವೃದ್ಧಿಗಾಗಿ ಸಚಿವರ ನೆರವು ಖಂಡಿತ ಇರುತ್ತದೆ. ನೂತನ ಭವನ ನಿರ್ಮಾಣಕ್ಕೆ ಕಾರಣಕರ್ತರಾದಂತಹ ಎಲ್ಲಾ ಸದಸ್ಯರು ಮತ್ತು ನಿರ್ದೇಶಕರಿಗೆ ಅಭಿನಂದನೆಗಳನ್ನು ತಿಳಿಸಿ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣದೊಂದಿಗೆ ಒಳ್ಳೆಯ ಸಂಸ್ಕಾರವನ್ನ ಕಲಿಸಲು ಒತ್ತನ್ನ ನೀಡಿ ನನ್ನ ಕಡೆಯಿಂದ ಸಂಘದ ಯಾವುದೇ ಸೌಲಭ್ಯಗಳನ್ನ ಜಾತ್ಯತೀತವಾಗಿ ತಲುಪಿಸಲಾಗುವುದು ಅಂತ ಹೇಳಿ ತಿಳಿಸಿದರು. ಮೊದಲನೇದಾಗಿ ಈ ಒಂದು ನೆಲ್ಲೂರು ಗ್ರಾಮದ ಹಾಲು ಉತ್ಪಾದನಾ ಸಂಘದ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ಕಾರ್ಯಕರ್ತರಂತ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ಮಾನ್ಯ ಬಂಧುಗಳೇ, ಸಚಿವರ ಆಶೀರ್ವಾದ, ವೇದಿಕೆಯಲ್ಲಿರ್ತಕ್ಕಂಥ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕನಾಗಿ ಒಂದು 5.5 ತಿಂಗಳಾದ ಬಂದು ಬಹಳ ಸಂತೋಷವಾಗಿ ನನ್ನನ್ನು ನಿರ್ದೇಶಕನಾಗಿ ಮಾಡಿದ್ದೀರಾ. ಹಾಗೆ ಕೂಡ ಬೆಂಗಳೂರು ಆರೋಗ್ಯ ಕೂಡ ಬಹಳ ಕೂಡ ನನ್ನ ಹಿರಿಯರಾಗಿರ್ತಕ್ಕಂಥ ಅಶ್ವತ್ಥನಾರಾಯಣರು ಈ ಒಂದು ಗ್ರಾಮದ ನಾನು ಎಲ್ಲರಿಗೂ ಕೂಡ ಆಭಾರಿಯಾಗಿರ್ತೇನೆ. ಬೆಂಗಳೂರು ಆರೋಗ್ಯ ಕೂಡದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡುವುದಕ್ಕೆ ನಾನು ಯಾವುದೂ ಮುಂಚೂಣಿಯಲ್ಲಿರ್ತೇನೆ. ನಮ್ಮ ಸಚಿವರು ಒಂದು ಮಾತನ್ನ ಹೇಳಿದ್ರು, ನೋಡಪ್ಪ ನಿಮ್ಮನ್ನ ಈ ಒಂದು ನಿರ್ದೇಶಕರ ಸ್ಥಾನದಲ್ಲಿ ಯಾವುದೇ ಪಕ್ಷದ ಚಿಹ್ನೆ ಇರೋದಿಲ್ಲ. ನೀನು ಜಾತಿ ಮತ ಭೇದವನ್ನ ಮರೆತು, ಪಕ್ಷ ಭೇದವನ್ನ ಮರೆತು, ಎಲ್ಲರ ಆಶಯ ಪಡೆದು ಮುಂದಿನ ದಿನಗಳಲ್ಲೂ ಕೂಡ ನೀನು ಒಂದು ಗುರುತಾಗುವಂತ ಯಾವುದನ್ನ ಒಂದು ಕೆಲಸ ಮಾಡಿ ನಮಗೆ ಹೆಸರು ಒಂದು ಕೆಲಸ ಮಾಡಬೇಕು ಅಂತ ನನಗೊಂದು ಕಿವಿ ಮಾತನ್ನ ಹೇಳಿದ್ರು. ಆ ನಿಟ್ಟಿನಲ್ಲೂ ಕೂಡ ಇಡೀ ನಮ್ಮ ವ್ಯಕ್ತಿಯಲ್ಲಿ ಬಂದ ಕೂಡ 63 ದೇವಿಗಳಿರೋದು. ಆ ದೇವಿಯಲ್ಲಿ ಕೂಡ ಎಲ್ಲ ನನ್ನ ಮಗಂತರ ನನ್ನನ್ನ ಆಹ್ವಾನ ಮಾಡಿ ಒಂದು ನಿರ್ದೇಶಕರು ಮಾಡಿದ್ದಾರೆ. ಸುಮಾರು ವರ್ಷಗಳ ಕಾಲ ನಮ್ಮ ದೇವಿಯಲ್ಲಿ ಬರ್ತಕ್ಕಂಥ ಸುಮಾರು ಅನುದಾನವನ್ನ 2 ವರ್ಷಗಳಿಂದ ನಿಂತಿತ್ತು. ಈಗ ಆಲ್ರೆಡಿ ಮೊನ್ನೆ ಕೂಡ ನಮ್ಮ ಇದಕ್ಕೆ ಬಂದಂತ ಸಂದರ್ಭದಲ್ಲಿ, ಜನಪ್ರತಿನಿಧಿ ಬಂದ ಸಂದರ್ಭದಲ್ಲಿ ಕೂಡ ಹೇಳಿದ್ದೀನಿ, ಚಾರ್ಟರ್ ಆಗಿರ್ಬೋದು, ಲಿಖಿಮಿಷನ್ ಆಗಿರ್ಬೋದು, 100ಕ್ಕೆ 25 ಪೈಸಾ ಬಡ್ಡಿ ರೂಪದಲ್ಲಿ ಕೂಡ 1 ಲಕ್ಷ 70,000 ರೂಪಾಯಿ ಕೊಡುವಂತ ಕಾರ್ಯಕ್ರಮ ಆಗಿರ್ಬೋದು. ಅದು ಮುಂದುವರೆದು ಭಾಗವಾಗಿ ಯಾರಾದ್ರೂ ಡೈರಿ ಫಾರ್ಮ್ ಮಾಡ್ತೀನಿ ಅಂತಂದ್ರೆ ತಮ್ಮದೇ ಆದಂತ ಯಾವಾಗಾದ್ರೂ ಕೆಲಸ ಮಾಡಿದ್ರೆ 5 ರಿಂದ 10 ಲಕ್ಷ ರೂಪಾಯಿಗಳನ್ನ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ನಮ್ಮ ಬೆಂಗಳೂರು ಆರೋಗ್ಯ ಮಾನ್ಯ ಡಿ ಕೆ ಸುರೇಶ್ ಅವರು ಮಾಡಿರ್ತಕ್ಕಂಥದ್ದು. ಇದು ಯಾಕಪ್ಪ ಈ ಒಂದು ಸೌಲಭ್ಯ ಅಂತಂದ್ರೆ, ಬೆಂಗಳೂರು ಆರೋಗ್ಯದಲ್ಲಿ ನಾವು 100 ಕೋಟಿ ರೂಪಾಯಿಗಳನ್ನ ಕ್ರೆಡಿಟ್ ಮಾಡಿ ಆ ಗುಂಪಿನಲ್ಲಿ ನಾವು ಅದರ ಮುಖಾಂತರವಾಗಿ ನಿಮಗೆ ನೋಡ್ಕೊಳ್ಳುವಂತ ಒಂದು ಕಾರ್ಯಕ್ರಮನ ಮಾಡಿರ್ತೀವಿ. ಕರ್ನಾಟಕದಲ್ಲಿ 16 ಆರೋಗ್ಯ ಒಕ್ಕೂಟ ಇದ್ರೂ ಕೂಡ ಬೆಂಗಳೂರು ಆರೋಗ್ಯ ಒಕ್ಕೂಟ ಇದು 1ನೇ ಬಾರಿ ಒಂದು ಕೈಗೆ ಎತ್ಕೊಂಡಿರುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಸಚಿವರು ಅವ್ರಿಗೆ ಭಗವಂತನ ಏನು ಆಶೀರ್ವಾದ ಇದೆ ನಮ್ಗೆ ಗೊತ್ತಿಲ್ಲ. ಅವರು ಏನು ಅವ್ರ ತಾಯಿಯಂತೆ ಮಾಡುವ ಕೂತ್ಕೊಂಡಿದ್ದೇನೆ ಗೊತ್ತಿಲ್ಲ. ನಿನ್ನೆ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸಿ ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿ ಶಿವಮೊಗ್ಗದಲ್ಲಿ ಅಲ್ಲಿ ಒಂದು ಮೊನ್ನೆ ಮಂಗಳರತ್ನ ಸ್ಮರಣಾರ್ಥ ಕಾರ್ಯಕ್ರಮವನ್ನ ಮುಗಿಸಿ ಅಲ್ಲಿಂದ ಟ್ರೈನಲ್ಲಿ ಬಂದು ಬೆಳಿಗ್ಗೆ ಮನೆಗೆ ಹೋಗಿದ್ದೆ. ಅಲ್ಲಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಈ ಒಂದು ಜಿಲ್ಲಾ ಕಚೇರಿಯಲ್ಲಿ ಕೂಡ ಕೆಲಸ ಮಾಡಿ ಇವತ್ತು ಇಲ್ಲಿ ಒಂದು ಬಂದಿದ್ದಾರೆ. ಆ ವಯಸ್ಸಿನಲ್ಲಿ ಆ ಪುಣ್ಯಾತ್ಮರು ಈ ಒಂದು ಕಾರ್ಯಕ್ರಮಗಳನ್ನು ನಿರ್ವಹಿಸಿದ ಭಗವಂತ ನೂರಾರು ವರ್ಷ ಆಶೀರ್ವಾದಕ್ಕೆ ಕೈಪಾಲಿಸಿ ಇದ್ದವರ ಕೈಗಳಿಗೆ ಕೆಲಸ ಮಾಡುವಂತ ಭಾಗ್ಯ ನನ್ನಂತವರಿಗೆ ವೇದಿಕೆಯಲ್ಲಿ ಕೊಟ್ಟಿದ್ದಾರಲ್ಲ, ಇದೊಂದು ದೊಡ್ಡ ಭಾಗ್ಯ ಅಂತಾನೆ ನಾನು ಹೇಳ್ತಾ ಬರ್ತೀನಿ. ನಮ್ಮ ರಾಜ್ಯದವರು ಮಾತಾಡೋದು, ನಾವು ಯಾರು ಸಂಘ ಮಾಡ್ತೀವಿ, ಯಾರು ಜೊತೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋದು ಕೂಡ ಒಂದು ದೊಡ್ಡ ಉದಾಹರಣೆ ಕೂಡ ಆಗ್ತದೆ. ನನ್ನ ಸಣ್ಣ ಉದಾಹರಣೆಯನ್ನು ಹೇಳ್ಬಿಟ್ಟು ನಾನು ಮಾತನ್ನ ಮುಗಿಸ್ತೇನೆ. ಮಾನ್ಯ ಬಂಧುಗಳೇ, ಈ ಪ್ರಪಂಚದಲ್ಲಿ ಕಲಿಯುಗ ಇದು, ದ್ವಾಪರ ಯುಗ, ಕಲಿಯುಗ, ಬೇಕಾದಷ್ಟು ಯುಗ ಮಾಡುವಂತ ಸಂದರ್ಭದಲ್ಲಿ ಕೂಡ ಹಿಂದೆ ಲಕ್ಷ್ಮಣರು ಕೂಡ ಈ ಒಂದು ರಾಜ್ಯವನ್ನ, ಈ ದೇಶವನ್ನ ಆಗಿರ್ತಕ್ಕಂಥದ್ದು, ಈ ಹಿಂದೆ ಕೂಡ ಪಾಂಡವರು ಕೂಡ ಆಗಿರ್ತಕ್ಕಂಥದ್ದು. ಸಣ್ಣದೊಂದು ತೋಟನ್ನ ಯಲಿಯೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ರಘುವೀರ್ ಎಸ್ಎಂ ರವರು ಮಾತನಾಡಿದರು. ಏನಪ್ಪ ಅಂದ್ರೆ ಇಂದಿನಿಂದ ಏನು ಹಾಲು ಉತ್ಪಾದನೆ, ಯಲಿಯೂರು ಹಾಲು ಉತ್ಪಾದನಾ ಸಹಕಾರ ಸಂಘದಿಂದ ಯಾರೇ ಆಗ್ಬೋದು, ಅಧ್ಯಕ್ಷರಾಗ್ಬೋದು, ಉಪಾಧ್ಯಕ್ಷರಾಗ್ಬೋದು, ಸದಸ್ಯರೇ ಆಗ್ಬೋದು, ಏನು ಅಧಿಕಾರ ಮಾಡ್ಕೊಂಡು ಬಂದಿದ್ದಾರೋ ಅದೇ ರೀತಿ ಸಹ ನಾವು ಸಹ ಅಧಿಕಾರ ಮಾಡ್ಕೊಂಡು ಬಂದಿದ್ದೀವಿ. ಯಾವುದೇ ಸಹ ಪಕ್ಷ ಪಾರ್ಟಿ ಭೇದ ಭಾವ ಇಲ್ಲದೆ ನಮ್ಮ ಮನೆ ಅಂದ್ಕೊಂಡು ಈ ನಂದಿನಿ ಭವನನ್ನ ನಮ್ಮ ಸದಸ್ಯರು, ನಮ್ಮ ಉಪಾಧ್ಯಕ್ಷರು, ಪಂಚಾಯತ್ ಮೆಂಬರ್ಸ್ ಎಲ್ಲರೂ ಸಹ ಸಾಥ್ ಕೊಟ್ಟಿದ್ದಾರೆ. ಇದರಲ್ಲಿ ಪಕ್ಷಪಾತ ಏನು
ಉಳಿದಿರ್ಬೇಕಂತ ಅಂದ್ಬಿಟ್ಟು ಇದಕ್ಕೊಂದು 15 ಲಕ್ಷ ಕೈಯಿಂದ ಬಂಡವಾಳ ಹಾಕ್ಬಿಟ್ಟು ನಾನು ಮುಂದಿನ ಭವನವನ್ನು ನಿರ್ಮಿಸಿದ್ದೇನೆ. ಅದೇ ರೀತಿ ನಮ್ಮ ಮೊನ್ನೆ ಶಾಸಕರಾದಂಥ KS ಮುನಿಯಪ್ಪನವರು ನಮ್ಮ ಕಣ್ಣೇಗೌಡರು ಹೇಳ್ತಾ ಇದ್ರು, ಈಗ ಏನೋ ಅನುದಾನ ಏನು ಬಂದಿಲ್ಲ ಸರ್ ನಮ್ಮ ಡೈರಿಗೆ, ಏನು ಒಂದು ಅನುದಾನ ನಮ್ಮ MP ಸುಧಾಕರಣ್ಣ ಅವ್ರ ಕಡೆಯಿಂದ 10 ಲಕ್ಷ ಮಾತ್ರ ಬಂದಿದೆ ಸರ್, ಅದು ಬಿಟ್ಟರೆ ಏನು ಅನುದಾನ ಬಂದಿಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿಸಿ ಕೇಳ್ಕೊಂತೀನಿ ಎಲ್ಲರೂ ಗ್ರಾಮಸ್ಥರ ಪರವಾಗಿ ದಯವಿಟ್ಟು ಏನೋ ನಾವು ಸ್ವಲ್ಪ ಸೇವೆ ಸಲ್ಲಿಸ್ತಾರೆ ಸರ್, ನಮ್ಮ ಮೇಲೆ ರೆಡಿ ಕಟ್ಬೇಕು ಸರ್. ಇಡೀ ನಮ್ಮ ಸುತ್ತಮುತ್ತ ಯಾವಾಗಲೂ ಸರ್ ಈ ತರ ಬಿಲ್ಡಿಂಗ್ ಎಲ್ಲರ ರೈತರು ಆರೋಗ್ಯ ಎಲ್ಲರೂ ಸಹ ಇದರಲ್ಲಿ ಸೇವೆ ಇದೆ. ನೀವು ಸಹ ಒಂದು ದೊಡ್ಡ ಸೇವೆ ಮಾಡಬೇಕಂತ ನನ್ನ ವಿನಂತಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಪವಿತ್ರ ಶಕ್ತಿ